ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಕ್ಷಿತಾ ಶಾ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಿಮ್ಗೆ ಆಲ್ರೆಡಿ ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಥಂಬ್ನೇಲಲ್ಲಿ ನೋಡಿರ್ತೀರಾ. ಹೌದು, ಇವತ್ತು ನಂದು ವೆಯ್ಟ್ ಲಾಸ್ ಜರ್ನಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ನೋಡಿರ್ಬೋದು, ನನ್ನ ಥಂಬ್ನೇಲಲ್ಲಿ 85 kgs ಇದ್ದೆ. ಸೊ ಈಗ ನಾನು 60 kgsಗೆ ಹೇಗೆ ರೆಡ್ಯೂಸ್ ಆದೆ ಅನ್ನೋದನ್ನ ನಾನು ನಿಮಗೆ ಫುಲ್ ಡೀಟೇಲಾಗಿ ಯಾವ್ಯಾವ ಟಿಪ್ಸ್ನ ಫಾಲೋ ಮಾಡಿದೆ, ಹೇಗಿತ್ತು ನನ್ನ ಜರ್ನಿ ಅನ್ನೋದನ್ನ ಫುಲ್ಲು ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಮಿಡಲಲ್ಲಿ ನೀವು ಸ್ಕಿಪ್ ಮಾಡಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಇನ್ಫಾರ್ಮೇಷನ್ ಅನ್ನೋದು ಸಿಗೋದಿಲ್ಲ. ಸೊ ಹಂಗಾಗಿ ಈಸಿ ಟಿಪ್ಸ್, ಯಾವುದೇ ಥರದ ಎಕ್ಸಸೈಸಸ್ ಮಾಡೋ ಹಾಗಿಲ್ಲ, ಮತ್ತು ಯಾವುದೇ ಥರದ ರೊಟೀನ್ ಡಯೆಟ್ ಆ ಥರದ್ದು ಏನೂ ಇಲ್ಲ. ಪ್ರತಿಯೊಂದು ಕೂಡ ಈಸಿಯಾಗೇ ಇದೆ. ಸೊ ನೀವು ವರ್ಕಿಂಗ್ ವುಮೆನ್ ಆಗಿದ್ರೂ, ಮನೇಲೇ ಇದ್ದು ನೀವು ಹೌಸ್ ವೈಫ್ ಆಗಿದ್ರೂ ಎಲ್ಲ ಕೆಲಸ ನೀವೇ ಮಾಡಿಕೊಂಡು ಮಾಡೋಂತಹ ಈಸಿ ಟಿಪ್ಸ್ನೇ ನಾನು ನಿಮಗೆ ಶೇರ್ ಮಾಡ್ತಾ ಇರೋದು. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನಾವು ಸ್ಟಾರ್ಟ್ ಮಾಡೋಣ ವಿಡಿಯೋ. ಸೊ ಮೊದಲನೇದಾಗಿ ನಾನು 85 kgsಯಿಂದ 60 kgsಗೆ ಹೇಗೆ ವೆಯ್ಟ್ ರೆಡ್ಯೂಸ್ ಮಾಡಿಕೊಂಡೆ ಅಂತ ಹೇಳಿದ್ರೆ, ಸೊ ಮೊದಲನೇದಾಗಿ ನಾನು ಮಾರ್ನಿಂಗ್ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಗೆ ಉಗುರು ಬೆಚ್ಚಿನ ನೀರನ್ನ ತೊಗೋತಾ ಇದ್ದೆ. ಅಂದರೆ ನಿಮ್ಗೆ ಎಷ್ಟು ಕೇಪಬಲ್ ಇದೆ ಅಷ್ಟು ನೀವು ಉಗುರು ಬೆಚ್ಚಗಿರುವಂತಹ ನೀರನ್ನ ನೀವು ತೊಗೊಬೋದು. ಸೊ ನಾನು ಎದ್ದಿದ ತಕ್ಷಣ ನಾನು ಉಗುರು ಬೆಚ್ಚಗಿನ ನೀರನ್ನ ತೊಗೊಂಡು ಆಮೇಲೆ ಹಾಫ್ ಆನ್ ಅವರ್ ಗ್ಯಾಪ್ ಬಿಡ್ತಾ ಇದ್ದೆ. ಸೊ ಹಾಫ್ ಆನ್ ಅವರ್ ಗ್ಯಾಪ್ ಆದಮೇಲೆ ನಾನು 4 ಥರದ ನೀರನ್ನ ಕುಡಿತಾ ಇದ್ದೆ. ಯಾವ ಥರ ಅಂದರೆ ಚಿಯಾ ಸೀಡ್ಸ್ ವಾಟರ್, ಮತ್ತು ಅಜ್ವೈನ್, ಜೀರಿಗೆ, ಮತ್ತು ಆಮೇಲೆ ಮೆಂತ್ಯ ನೀರು. ಈ 4 ನೀರನ್ನ ಒಂದಿನ ಆದಮೇಲೆ ಒಂದಿನ, ಇಲ್ಲಾಂದರೆ ಡೈಲಿ ಒಂದು ತೊಗೋತಾ ಇದ್ದೆ ನಾನು. ಬಟ್ ಮಾರ್ನಿಂಗ್ ಉಗುರು ಬೆಚ್ಚಿನ ನೀರು ಕುಡಿಯೋದು ಮಾತ್ರ ಕಂಪಲ್ಸರಿ. ಅದಾಗಿದ್ದು ಹಾಫ್ ಆನ್ ಅವರ್ಗೆ 1 ಡೇ ಚಿಯಾ ಸೀಡ್ಸ್ ನೀರನ್ನ ಕುಡಿತಾ ಇದ್ದೆ. ಅಂದರೆ ಈಗ ನೈಟು ನಾನು ಓವರ್ ಸೋಕ್ ಮಾಡ್ತಾ ಇದ್ದೆ. ನೈಟು ಸೋಕ್ ಮಾಡಿಬಿಟ್ಟು ನೈಟು ಫುಲ್ಲು ಒಂದು ಗ್ಲಾಸ್ ಒಳಗಡೆ ನೀವು 1 ಸ್ಪೂನ್ ಚಿಯಾ ಸೀಡ್ಸ್ನ ಹಾಕಿ ನೀವು ಇಟ್ಟರೆ ನೈಟ್ ಫುಲ್ಲು, ಮಾರ್ನಿಂಗ್ ಅಷ್ಟರಲ್ಲಿ ನೀಟಾಗಿ ಅದು ನೆನ್ಕೊಂಡು ರೆಡಿಯಾಗಿರುತ್ತೆ ಮಾರ್ನಿಂಗ್ ಕುಡಿಯೋದಕ್ಕೆ. ಸೊ ನೀವು ಮಾರ್ನಿಂಗ್ ಅದನ್ನು ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಬಿಟ್ಟು ಫುಲ್ಲು ಕುಡಿಯೋದ್ರಿಂದ ವೆಯ್ಟ್ ಲಾಸ್ಗೂ ನಿಮಗೆ ಹೆಲ್ಪ್ ಆಗುತ್ತೆ. ಹಾಗೆ ಇದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರೋದ್ರಿಂದ ನಿಮಗೆ ಫೇಸ್ಗೆ ಗ್ಲೋ ಕೂಡ ಬರುತ್ತೆ, ಚೆನ್ನಾಗಿ ಆಗ್ತೀರಾ ಈ ಚಿಯಾ ಸೀಡ್ಸಿಂದ. ಹಾಗೆಯೇ ಈ ಚಿಯಾ ಸೀಡ್ಸ್ 1 ಡೇ ಕುಡಿದ್ರೆ ನೆಕ್ಸ್ಟ್ ಡೇ ಬಂದು ನಾನು ಜೀರಿಗೆ ನೀರು ಕುಡಿತಾ ಇದ್ದೆ. ಇದು ಕೂಡ ಹಾಗೆಯೇ ಕೆಲವೊಬ್ಬರು ಬಿಸಿನೀರಲ್ಲಿ ಹಾಕಿ ಕುದಿಸಿ ಕುಡಿತಾರೆ. ಇದೆಲ್ಲ ಟೇಸ್ಟ್ ಒಂಥರ ಇರುತ್ತೆ, ಚೆನ್ನಾಗಿರಲ್ಲ. ಸೊ ನನಗಿದು ಸೆಟ್ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ನೈಟೇ ನೆನಾಕಿಡ್ತಾ ಇದ್ದೆ. ಚಿಯಾ ಸೀಡ್ಸ್ ಹೇಗೆ ನೆನಾಕ್ತಿದ್ದೆ ಅದೇ ಥರನೇ ಜೀರಿಗೆ ನೀರನ್ನು ಕೂಡ ನೆನಾಕ್ಬಿಟ್ಟು ಮಾರ್ನಿಂಗ್ ಎದ್ದು ಇನ್ನೂ ಒಂದು ಚಿಕ್ಕ ಗ್ಲಾಸಲ್ಲಿ ನಾನು ನೆನಾಕಿದ್ದೀನಿ ಅಂದರೆ ಒಂದು ಸ್ವಲ್ಪ ದೊಡ್ಡ ಗ್ಲಾಸಲ್ಲಿ ನೀರು ತೊಗೊಂಡು ಈ ಜೀರಿಗೆನೆಲ್ಲ ಸೋಸ್ಕೊಂಡ್ಬಿಟ್ಟು ಬರೀ ನೀರನ್ನ ಮಾತ್ರ ನಾನು ಕುಡಿತಾ ಇದ್ದಿದ್ದು. ಸೊ ನೀರನ್ನ ಕುಡಿದ್ಬಿಟ್ಟಾದ್ಮೇಲೆ ನೆಕ್ಸ್ಟು ಫುಡ್ ಏನಿದೆ ಅದನ್ನ ನಾನು ತೊಗೋತಾ ಇದ್ದೆ. ಈಗ ಫಸ್ಟು ಚಿಯಾ ಸೀಡ್ಸ್ ಆಯಿತು, ಸೆಕೆಂಡು ಜೀರಿಗೆ ನೀರಾಯಿತು, ಥರ್ಡ್ ಅಜ್ವೈನ್ ನೀರನ್ನ ನಾನು ಕುಡಿತಾ ಇದ್ದು. ಇದು ಕೂಡ ಡೈಜೆಷನ್ಗೆ ಚೆನ್ನಾಗಿ ಹೆಲ್ಪ್ ಆಗುತ್ತೆ, ಮತ್ತು ವೆಯ್ಟ್ ಲಾಸ್ಗೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಈ ಅಜ್ವೈನ್ ವಾಟರ್ ಕೂಡ. ಸೊ ಹಾಗಾಗಿ ನಾನು ಅಜ್ವೈನ್ ನೈಟ್ ನೆನಾಕ್ಬಿಟ್ಟು ಮಾರ್ನಿಂಗ್ ಖಾಲಿ ಹೊಟ್ಟೆಗೆ ಬಿಸಿನೀರು ಕುಡಿದಾದ್ಮೇಲೆ ಒಂದು ಹಾಫ್ ಆನ್ ಅವರ್ ಆದಮೇಲೆ ಇದನ್ನು ಕುಡಿತಾ ಇದ್ದೆ. ನೆಕ್ಸ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಮೆಂತ್ಯ ಕಾಳು ನೀರು. ತುಂಬ ಇಂಪಾರ್ಟೆಂಟ್ ಇದು. ಮೆಂತ್ಯ ಕಾಳು ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ನೈಟು ನೆನಾಕ್ಬಿಟ್ಟು ಒಳ್ಳೆ ನೀರಲ್ಲಿ ಒಂದು 2-3 ಸರಿ ತೊಳೆದ್ಬಿಟ್ಟು ನೆಕ್ಸ್ಟು ನೀವು ಒಂದು ಕಪ್ ಒಳಗಡೆ 1 ಸ್ಪೂನ್ ನೆನಾಕಿ ಮಾರ್ನಿಂಗ್ ಅದನ್ನು ನೀವು ನೀರನ್ನ ಮಾತ್ರ ಕುಡಿಬೇಕಾಗುತ್ತೆ. ಸೊ ನೀರು ನೀವು ಕುಡ್ದಾದ್ಮೇಲೆ ಆ ಮೆಂತ್ಯ ಕಾಳು ಉಳಿದಿರುತ್ತಲ್ವ, ಅದನ್ನ ಯಾವುದೇ ಕಾರಣಕ್ಕೂ ಬಿಸಾಡೋದಕ್ಕೆ ಹೋಗ್ಬೇಡಿ. ಅದನ್ನು ನೀವು ಒಂದು ಬಟ್ಟೆಲಿ ಕಟ್ಟಿಡಿ. ಇಲ್ಲಾಂತ ಹೇಳಿದ್ರೆ ಆ ಕಪ್ಪಲ್ಲೇ ಒಂದು ಪ್ಲೇಟ್ ಮುಚ್ಚಿಟ್ರೆ ನೀವು ಅದು ತುಂಬ ಚೆನ್ನಾಗಿ ಮೊಳಕೆ ಬಂದಿರುತ್ತೆ. ಸೊ ಆ ಮೊಳಕೆನ ನೀವು ಹಂಗೇ ತಿನ್ಬೋದು. ಇಲ್ಲ ನಿಮಗೆ ತಿನ್ನೋಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಒಂದು ಸ್ವಲ್ಪ ನೀವು ಬೆಲ್ಲನ ಆ್ಯಡ್ ಮಾಡ್ಕೊಂಡು ತಿನ್ಬೋದು. ತುಂಬಾ ಒಳ್ಳೆಯದು. ಹೇರ್ ಫಾಲ್ ರೆಡ್ಯೂಸ್ ಮಾಡೋದಕ್ಕೆ ಕೂಡ ಅದು ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಹಂಗಾಗಿ ನೀವು ಮೆಂತ್ಯ ನೀರನ್ನ ಕುಡೀರಿ, ಮತ್ತು ಆ ಕಾಳನ್ನ ಮೊಳಕೆ ಏನು ಬಂದಿರುತ್ತೆ ಆ ಕಾಳನ್ನ ನೆಕ್ಸ್ಟ್ ಡೇ ಮೊಳಕೆ ಬಂದರೂ ಪರವಾಗಿಲ್ಲ, ನೆಕ್ಸ್ಟ್ ಡೇನೇ ತಿನ್ನಿ, ತುಂಬಾ ಒಳ್ಳೆಯದದು. ಸೊ ಇಷ್ಟೇ ನಾನು ಚಿಯಾ ಸೀಡ್ಸ್ ಮತ್ತು ಅಜ್ವೈನ್ ಮತ್ತು ಆಮೇಲೆ ಜೀರಿಗೆ, ಹಾಗೆಯೇ ನಾನು ಮೆಂತ್ಯ ಕಾಳನ್ನ ನೈಟ್ನೇ ಓವರ್ ಸೋಕ್ ಮಾಡಿಬಿಟ್ಟು ಕುಡಿತಾ ಇದ್ದೆ. ಇಷ್ಟೇ, ನಾನು ಬೇರೆ ಏನೂ ತೊಗೋತಾ ಇರಲಿಲ್ಲ ಖಾಲಿ ಹೊಟ್ಟೆಗೆ. ಹಾಫ್ ಆನ್ ಅವರ್ ಇಲ್ಲ 1 ಅವರ್ ಆದಮೇಲೆ ನಾನು ಟಿಫನ್ ಮಾಡ್ತಾಯಿದ್ದು. ನಮ್ಮ ಮನೇಲಿ ಏನು ಮಾಡ್ತಾರೆ, ದೋಸೆ, ಚಪಾತಿ. ಮಾರ್ನಿಂಗ್ ಟೈಮ್ ಫುಲ್ಲು ಸ್ವಲ್ಪ ಹೆಲ್ದಿಯಾಗಿಯೇ ತಿಂತಾಯಿದ್ದೆ. ಇದೆಲ್ಲ ವಾಟರ್ ಆದಮೇಲೆ ನಾನು ಈಗ ಮನೇಲಿ ಏನು ಮಾಡಿರ್ತಾರೆ ಆ ಫುಡ್ನೇ ನಾನು ಕನ್ಸ್ಯೂಮ್ ಮಾಡ್ತಾಯಿದ್ದೆ. ಅಂದರೆ ಸ್ವಲ್ಪ ಹೊಟ್ಟೆ ತುಂಬ ತಿಂತಾ ಇರಲಿಲ್ಲ, ಸ್ವಲ್ಪ ಕಡಿಮೆನೇ ತಿಂತಾಯಿದ್ದು. ಸೊ ಕಡಿಮೆ ತಿನ್ನೋದ್ರಿಂದ ನಮಗೆ ಇದೆಲ್ಲ ನೀರು ಕುಡಿದಿರ್ತೀವಲ್ಲ, ಆ ಊಟ ಕೂಡ ಸೇರ್ತಾ ಇದ್ದಿದ್ದು ಸ್ವಲ್ಪ ಕಡಿಮೆನೇ. ಸೊ ಹಂಗಾಗಿ ನಾನು ಯಾವುದೇ ಥರದ ಡಯೆಟ್ ಅಂದರೆ ಇವಾಗ ಸಪ್ರೇಟಾಗಿ ನಾನೇ ಒಂದು ಫುಡ್ ಮಾಡ್ಕೊಬೇಕು, ಮನೆಯವ್ರಿಗೆಲ್ಲ ಒಂಥರ ನನ್ನದೇ ಒಂಥರ ವೆಯ್ಟ್ ಲಾಸ್ ಮಾಡೋದಕ್ಕೆ ನಾನೇ ಸಪ್ರೇಟಾಗಿ ಫುಡ್ ಮಾಡ್ಕೋಬೇಕು ಅಂತ ಏನಿಲ್ಲ.
ನನಗೆ ಮನೇಲಿ ಏನು ಮಾಡಿದ್ದಾರೆ ಅದೇ ಫುಡ್ನ ನನಗೆ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಕಡಿಮೆ ಕ್ವಾಂಟಿಟಿಲಿ ತಿಂತಾಯಿದ್ದೆ. ಟಿಫನ್ ಎಲ್ಲ ಆದಮೇಲೆ ಮಾರ್ನಿಂಗ್ ಆಫ್ಟರ್ನೂನ್ 11:30-12 ಅಷ್ಟರಲ್ಲಿ ಸ್ವಲ್ಪ ನನಗೆ ಏನಾದರೂ ಹಶ್ವು ಥರ ಫೀಲ್ ಆದಾಗ ನಾನು ತೊಗೋತಾ ಇದ್ದಿದ್ದು ಕ್ಯಾರೋಟ್ ಇಲ್ಲಾಂದರೆ ಬೀಟ್ರೋಟ್ ಇಲ್ಲಾಂದರೆ ಕುಕುಂಬರ್ ಸೌತೆಕಾಯಿನ ನಾನು ತೊಗೋತಾ ಇದ್ದೆ. ಹೇಗೆ ಅಂತೇಳಿದ್ರೆ ಸ್ಕಿನ್ ಎಲ್ಲ ಪೀಲ್ ಮಾಡಿಬಿಟ್ಟು ಹಾಗೇ ರಾನೇ ತೊಗೋಬೇಕು, ಅದನ್ನು ಬೇಯಿಸಿ ಇಲ್ಲ ಮತ್ತೊಂದು ಮಾಡಿ ಆ ಥರ ಏನು ತೊಗೋಬಾರ್ದು. ಹೇಗಿರುತ್ತೆ ಕ್ಯಾರೆಟ್ ಅದೇ ಥರನೇ ನೀವು ಓಡಾಡ್ಕೊಂಡು ವಾಕ್ ಮಾಡ್ಕೊಂಡೆ ಆಗಲಿ ತಿನ್ಬೋದು, ಇಲ್ಲ ಕಟ್ ಮಾಡಿಬಿಟ್ಟು ಸ್ಲೈಸಸ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡಾದರೂ ತಿನ್ಬೋದು, ಇಲ್ಲ ನೀವು ಫ್ರೂಟ್ ಸಲಾಡು ಆ ಥರ ಏನು ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ನಾನು ಈ ಮಕ್ಳ ಜೊತೆ ಎಲ್ಲ ಇದೆಲ್ಲ ಮಾಡ್ಕೊಂಡು ತಿನ್ನೋದು ರಿಸ್ಕು ಅಂತ ಹೇಳ್ಬಿಟ್ಟು ನಾನು ಜಸ್ಟ್ ಕ್ಯಾರೆಟ್ನ ಹಾಗೇ ತಿಂತಾಯಿದ್ದೆ. ಇವತ್ತು ಒಂದೇ ಕ್ಯಾರೆಟ್ ತಿಂದರೆ ನೆಕ್ಸ್ಟ್ ಇನ್ನೊಂದೇ ಬೀಟ್ರೋಟ್, ನೆಕ್ಸ್ಟ್ ಇನ್ನೊಂದೇ ಸೌತೆಕಾಯಿ ಆ ಥರ ಹಚ್ಕೊಂಡು ಹಾಗೇ ತಿನ್ಕೊಂಡು ಮತ್ತು ಫ್ರೀ ಟೈಮಲ್ಲೆಲ್ಲ ವಾಕ್ ಮಾಡ್ಕೊಂಡೇ ಇದ್ದೆ. ಮತ್ತು ಆಫ್ಟರ್ನೂನ್ 2 o'clock ಆ ಟೈಮಲ್ಲಿ ಊಟ ಮಾಡ್ತಾಯಿದ್ದಿದ್ದು ನಾನು. ಆ ಟೈಮಲ್ಲಿ ಊಟ ನಾನು ಹೊಟ್ಟೆ ತುಂಬ ಏನು ಬೇಕೋ ಅದು ಆಯಿಲ್ ಫುಡ್ ಆಗಿರ್ಬೋದು, ಜಂಕ್ ಫುಡ್ ಆಗಿರ್ಬೋದು, ಇಲ್ಲ ನನಗೆ ಇಷ್ಟ ಆಗಿರೋಂಥ ಫುಡ್ ಆಗಿರ್ಬೋದು, ಇಲ್ಲ ಸ್ವೀಟ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಾನು ತಿಂತಾಯಿದ್ದು ಆಫ್ಟರ್ನೂನೇ. ಮಾರ್ನಿಂಗ್ ಮತ್ತು ನೈಟ್ ಮಾತ್ರ ನಾನು ಸ್ವಲ್ಪ ಲಿಮಿಟಲ್ಲಿ ತಿಂತಾಯಿದ್ದೆ. ಆಫ್ಟರ್ನೂನ್ ಮಾತ್ರ ಫುಲ್ಲು ಸ್ವಲ್ಪ ಎಷ್ಟು ಬೇಕು ನನಗೆ ಅಷ್ಟು ಫುಲ್ಲು ನೀಟಾಗಿ ಹೊಟ್ಟೆ ತುಂಬ ತಿಂತಿದ್ದು ನಾನು ಆಫ್ಟರ್ನೂನ್ ಮಾತ್ರನೇ. ಯಾಕಂದರೆ ಆಫ್ಟರ್ನೂನ್ ಮಾರ್ನಿಂಗ್ ಮತ್ತು ನೈಟ್ಗೆ ನಮಗೆ ಸ್ವಲ್ಪ ಟೈಮ್ ಕಡಿಮೆನೇ. ಯಾಕಂದರೆ ಈಗ ಫುಡ್ಡು ನಮಗೆ ಡೈಜೆಷನ್ ಆಗೋದಕ್ಕೆ ಆಫ್ಟರ್ನೂನ್ ಟೈಮ್ ಇರುತ್ತೆ. ಯಾಕಂದರೆ ತುಂಬ ವರ್ಕ್ ಮಾಡ್ತೀವಿ, ಬೇಗ ಡೈಜೆಸ್ಟ್ ಆಗುತ್ತೆ. ಸೊ ಹಂಗಾಗಿ ಆಫ್ಟರ್ನೂನ್ ಚೆನ್ನಾಗಿ ತಿಂತಾಯಿದ್ದೆ ನಾನು. ನೆಕ್ಸ್ಟು ಆಫ್ಟರ್ನೂನ್ ಫುಡ್ ಚೆನ್ನಾಗಿ ತೊಗೊಂಡಾದ್ಮೇಲೆ ನಾನು ಆಗ ಕೂಡ 1 hour ಬಿಟ್ಬಿಟ್ಟು ಮನೆ ಕೆಲಸ ಎಲ್ಲ ಮಾಡ್ಕೋತಾ ಇದ್ದೆ. ಮತ್ತು ಆಮೇಲೆ ಮಕ್ಳಿಗೆ ಅದು ಇದು ಸ್ನಾನ ಮಾಡಿಸೋದು, ಮಕ್ಕಳು ನೋಡ್ಕೊಳ್ಳೋದು, ಪ್ರತಿಯೊಂದು ಕೆಲಸ ನನಗಿದ್ದೇ ಇರ್ತಾಯಿತ್ತು. ಇನ್ನೇನಾದ್ರು ತಿನ್ನಬೇಕು ಅನಿಸಿದ್ರೆ ನಾನು ಈ ಟೀ ಕಾಫಿ ಮಾತ್ರ ನಾನು ಫುಲ್ ರೆಡ್ಯೂಸ್ ಮಾಡಿದ್ದೆ. ಈ ಶುಗರ್ ಐಟಮ್ಸು ಈ ಥರದ್ದೆಲ್ಲ ನಾನು ಸ್ವಲ್ಪ ತೊಗೊಳೋದನ್ನ ಕಡಿಮೆ ಮಾಡಿಬಿಟ್ಟಿದ್ದೆ. ಯಾಕಂತ ಹೇಳಿದ್ರೆ ನಿಮಗೆ ಗೊತ್ತಿರುತ್ತೆ, ದಪ್ಪ ಇದ್ದೀವಿ ಅಂದರೆ ಆಡ್ಕೊಳ್ಳೋರೆ ಜಾಸ್ತಿ, ಅವ್ರು ಆಡ್ಕೋತಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಅದನ್ನು ಸೀರಿಯಸ್ಸಾಗಿ ತೊಗೊಂಡು ಒನ್ ಡೇನೇ ಫುಲ್ಲು 1 week ಫುಲ್ ಎಕ್ಸಸೈಸ್ ಮಾಡೋದು, ಆ ಫುಡ್ ಬಿಡೋದು, ಈ ಫುಡ್ ಬಿಡೋದು, ಹಂಗೆ ಮಾಡಿಬಿಟ್ಟು ನಾವು ನಮ್ಮ ಹೆಲ್ತ್ ನಾವೇ ಡ್ಯಾಮೇಜ್ ಮಾಡ್ಕೋತೀವಿ. ಸೊ ಹಂಗಾಗಿ ಬೇರೆಯವ್ರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ದಯವಿಟ್ಟು ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಬೇರೆಯವರು ನೀವು ಸಣ್ಣ ಇದ್ದರೂ ಮಾತಾಡ್ತಾರೆ, ದಪ್ಪ ಇದ್ದರೂ ಮಾತಾಡ್ತಾರೆ, ನೀವು ಹೇಗಿದ್ರೂ ಅವ್ರು ಮಾತಾಡ್ತಾರೆ. ಸೊ ಹಂಗಾಗಿ ನೀವು ಈಗ ಒಂದು ರೊಟೀನ್ ಮೇಂಟೈನ್ ಮಾಡ್ತೀರಾ ಅಂದರೆ ಇಷ್ಟು ದಿನ ನೀವು ಫ್ರೀಯಾಗಿ ಬಿಟ್ಬಿಟ್ಟು ಬಾಡಿನ ಸಡನ್ನಾಗಿ ಒಂದು ಎಕ್ಸಸೈಸ್ ಮಾಡ್ತೀರಾ ಅಂದರೆ ಅದಕ್ಕೊಂದು ರಿಸ್ಕ್ ಆಗುತ್ತೆ. ಸೊ ಡೇ ಬೈ ಡೇ ನೀವು ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆಗೋ ಥರ ಒಂದು ಎಕ್ಸಸೈಸ್ ಆಗಲಿ ಏನೇ ಆಗಲಿ ನೀವು ಇನ್ಕ್ಲೂಡ್ ಮಾಡ್ಕೋಬೇಕಾಗತ್ತೆ ನೀವು. ಸೊ ಹಾಗಾಗಿ ನಾನು ಯಾವುದೇ ಥರದ ಎಕ್ಸಸೈಸ್ ಮಾಡಿಲ್ಲ, ಜಸ್ಟ್ ವಾಕ್ ಮಾತ್ರ ಮಾಡ್ತಿದ್ದೆ. ಇವಾಗ ನಾನು ಏನು ತೊಗೋತಾ ಇದ್ದೆ ಡ್ರಿಂಕ್ಸ್ ನಿಮ್ಗೆ ಹೇಳಿದ್ದೀನಿ. ಮತ್ತು ಆಫ್ಟರ್ನೂನ್ ಫುಡ್ ಚೆನ್ನಾಗಿ ತಿಂತಾಯಿದ್ದೆ. ಮತ್ತು ಆಮೇಲೆ ಈವ್ನಿಂಗ್ಗೆ ನಾನು ಯಾವುದೇ ಥರದ ಸ್ನ್ಯಾಕ್ಸ್ ಬೇಕು ಆ ಥರ ಏನು ಅಂತ ಅನ್ನಿಸ್ತಾ ಇರಲಿಲ್ಲ ನನಗೆ. ಯಾಕಂದರೆ ನಾನು ನೈಟ್ಗೆ ಫುಡ್ ಬೇಗ ತಿಂತಿದ್ದೆ ಅಲ್ವ. ಸೊ ಹಂಗಾಗಿ ನನಗೇನು ಅನ್ನಿಸ್ತಾ ಇರಲಿಲ್ಲ. ಇಫ್ ಇನ್ ಕೇಸ್ ಏನಾದರೂ ನಂಗೆ ಸಂಜೆ ಬೇಕು ಅಂದರೆ ನಾನು ಈ ಲೆಮನ್ನ ನಾನು ನೀರೊಳಗಡೆ ಹಾಕ್ಕೊಂಡು ಸ್ವಲ್ಪನೇ ಒಂದು ಸ್ಪೂನ್ ಒಳಗಡೆ ಅರ್ಧ ಸ್ಪೂನಷ್ಟು ಶುಗರ್ ಆ್ಯಡ್ ಮಾಡಿಕೊಂಡು ನಾನು ಲೆಮನ್ ಜ್ಯೂಸ್ನ ಕುಡಿತಾ ಇದ್ದೆ ಸಂಜೆ ಟೈಮಲ್ಲಿ. ನೆಕ್ಸ್ಟು 7 8 o'clock ಒಳಗಡೆ ನಾನು ಫುಡ್ ಏನಿದೆ ಅದನ್ನ ನೈಟ್ ಫುಡ್ನ ನಾನು ಕಂಪ್ಲೀಟ್ ಮಾಡ್ಕೋತಾ ಇದ್ದೆ. ಯಾಕಂದರೆ ಬೇಗ ತಿನ್ನೋದ್ರಿಂದ ನಮಗೆ ಅದು ಒಂಥರ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಆಗುತ್ತೆ. ಸೊ ಅದು ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಂಗಾಗಿ ನಾನು 8 o'clock ಒಳಗಡೆ ಫುಡ್ನ ನಾನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಪ್ರಿಪೇರ್ ಮಾಡಿಬಿಟ್ಟು ತಿನ್ನೋದಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೆ. ಸೊ ಹಾಗಾಗಿ ನೀವು ಕೂಡ ಇದೇ ಟಿಪ್ಸ್ನ ಫಾಲೋ ಮಾಡಿ 8 o'clock ಒಳಗಡೆ ಇಲ್ಲ 7 o'clock ಒಳಗಡೆ ತಿಂದುಬಿಡಿ. ಮತ್ತು ಆಮೇಲೆ ಚೆನ್ನಾಗಿ ಒಂದು 8 o'clock ಆ ಟೈಮಲ್ಲೆಲ್ಲ ನೀವು ಬೇಗ ತಿಂದಿದ್ದು 1 hourಗೆ ಸ್ವಲ್ಪ ವಾಕ್ ಮಾಡಿ 10 to 15 minutes ಚೆನ್ನಾಗಿ ವಾಕ್ ಮಾಡಿ. ವಾಕ್ ಮಾಡಾದ್ಮೇಲೆ ಮಲ್ಗೋಕ್ಕೂ ಮುಂಚೆ ನೀವು ಸೇಮ್ ಮಾರ್ನಿಂಗ್ ಹೇಗೆ ನೀವು ಖಾಲಿ ಹೊಟ್ಟೆಗೆ ಬಿಸಿ ನೀರು ಕುಡ್ದಿರ್ತೀರ ಅದೇ ಥರನೇ ಮಲಗಬೇಕಾದ್ರೂ ಕೂಡ ನೀವು ಬಿಸಿ ನೀರನ್ನ ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿಕೊಂಡು ನೀವು ಕುಡಿಬೇಕಾಗುತ್ತೆ. ಮಾರ್ನಿಂಗ್ ನೈಟ್ 2 ಹೊತ್ತು ನೀವು ಈ ಥರ ಬಿಸಿನೀರು ಕುಡಿಯೋದ್ರಿಂದ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಎಷ್ಟು ಬೇಗ ವೆಯ್ಟ್ ರಿಡ್ಯೂಸ್ ಆಗುತ್ತೆ ಅಂತ ನೀವೇ ಹೇಳ್ತೀರಾ. ಈ ವಿಡಿಯೋ ನೋಡಾದ್ಮೇಲೆ ಟ್ರೈ ಮಾಡಿ, ನಿಮಗೆ ನಿಜವಾಗ್ಲೂ ನಿಮಗೆ 100% ರಿಸಲ್ಟ್ ಸಿಗುತ್ತೆ. ಈಗ ನೀವು ಹೌಸ್ ವೈಫ್ ಆಗಿರ್ಬೋದು, ಇಲ್ಲ ವರ್ಕಿಂಗ್ ವುಮೆನ್ ಆಗಿದ್ದೀರಾ ಅಂದರೆ ವೆಯ್ಟ್ ಲಾಸ್ ಮಾಡೋದು, ಎಕ್ಸಸೈಸ್ ಮಾಡಿ, ಇಲ್ಲ ಸಪ್ರೇಟ್ ಡಯಟ್ಗೆ ಫುಡ್ ರೆಡಿ ಮಾಡಿಕೊಂಡು ಇದೆಲ್ಲ ಮಾಡೋದು ತುಂಬಾ ರಿಸ್ಕು. ಸೊ ಹಾಗಾಗಿ ನಾನೀಗ ಯಾವುದೇ ಥರದ ರಿಸ್ಕ್ ಇಲ್ದಲೆ ಇವಾಗ ಮಾರ್ನಿಂಗ್ ಎದ್ದಿದ ತಕ್ಷಣ ನಮ್ಗೆ ಹೆಂಗೂ ಟೈಮ್ ಇರುತ್ತೆ, ಅದು ನೈಟೆಲ್ಲ ಓವರ್ ಸೋಕ್ ಮಾಡಿ ಆ ಸೀಡ್ಸ್ದು ನೀರು ನೀವು ಆರಾಮಾಗಿ ಕುಡಿಬೋದು. ಮತ್ತು ಆಫ್ಟರ್ನೂನ್ ಫುಡ್ ಅಂದರೆ ನೀವು ವರ್ಕಿಂಗ್ ವುಮೆನ್ ಆಗಿದ್ದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಲಂಚ್ ಬಾಕ್ಸ್ ತೊಗೊಂಡೋಗಿರ್ತೀರ ತಿನ್ಬೋದು. ಇಲ್ಲ ಮನೆಯಲ್ಲೇ ಇದ್ದೀರಾ ಅಂದರೆ ಇನ್ನೇನು ಮಕ್ಳಿಗೆ ಫೀಡ್ ಮಾಡಿಬಿಟ್ಟು ನಾವು ಎಷ್ಟು ಬೇಕೋ ಅಷ್ಟು ತಿನ್ಬೋದು.
ಮತ್ತು ಆಮೇಲೆ ಈವ್ನಿಂಗ್ ಫುಡ್ ನೀವು 7 o'clock ಸ್ಟಾರ್ಟ್ ಮಾಡೋದಕ್ಕೆ 8ಗೆ ರೆಡಿ ಆಗುತ್ತೆ. ತಿಂದ್ಬಿಟ್ಟು ನೀವು ಆರಾಮಾಗಿ ವಾಕ್ ಮಾಡ್ಬೋದು. ಮತ್ತು ನೀವು ಜಾಸ್ತಿ ವಾಕ್ ಮಾಡೋದ್ರ ಮೇಲೆ ಇಂಟ್ರೆಸ್ಟ್ ಕೊಡಬೇಕಾಗುತ್ತೆ ನೀವು ವೆಯ್ಟ್ ಲಾಸ್ ಮಾಡ್ತೀರಾ ಅಂದರೆ. ಮತ್ತು ಬಿಸಿನೀರನ್ನ ತೊಗೊಳ್ಳಿ. ಇಷ್ಟೇ, ಎಂಥವ್ರಿಗೂ ಕೂಡ ನೀವು ರಿಸ್ಕ್ ಇಲ್ದಲೆ ಆರಾಮಾಗಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅದು ನಾನು ಮಾಡಿದ್ದು ಇಷ್ಟೇ. ನೋಡ್ಬೋದು ನೀವು 85 kgs ಈಗ 60 kgsಗೆ ರಿಡ್ಯೂಸ್ ಆಗಿದ್ದೀನಿ ಅಂದರೆ ನನಗೇನು ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಎಲ್ಲರೂ ಆಡ್ಕೊಳ್ಳೋದು ಅದೆಲ್ಲ ಕೇಳಿಬಿಟ್ಟು ಇವಾಗ ಸಣ್ಣ ಆಗಿದೆಯಾ ಅಂತ ಕೇಳಿದಾಗ ತುಂಬ ಖುಷಿ ಆಗುತ್ತೆ ನನಗೆ. ಸೊ ಹಂಗಾಗಿ ನಿಮಗೂ ಕೂಡ ಇದೇ ಥರ ಒಂದು ಒಳ್ಳೆ ದಿನ ಬರುತ್ತೆ, ಸಣ್ಣ ಆಗೇ ಆಗ್ತೀರಾ. ಸೊ ಈ ಟಿಪ್ಸ್ನ ಫಾಲೋ ಮಾಡಿ. ಎಂಡ್ವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಸಪೋರ್ಟ್ ಸಬ್ಸ್ಕ್ರೈಬ್ ಮಾಡ್ಕೋದಲ್ಲೇ ವಿಡಿಯೋ ಯಾರ್ಯಾರು ನೋಡಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಆಲ್.